ಸ್ನೇಹಿತರೆ, ಕನ್ನಡ ಕಾಂಟೆಸ್ಟ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಒಂದೆಡೆ ಮಳೆ ಇಲ್ಲದೆ ಭೂಮಿ ಒಣಗುತ್ತಾ ಇದೆ. ಮತ್ತೊಂದೆಡೆ ಕೃಷಿ ಸಾಲದ ಹೊರೆ ಅನ್ನದಾತನನ್ನ ಸಂಪೂರ್ಣವಾಗಿ ಕಂಗಾಲಾಗಿಸಿದೆ. ಹೀಗಿರುವಾಗಲೇ ರಾಜ್ಯ ಸರ್ಕಾರ ರೈತರ ಕೃಷಿ ಸಾಲ ಮನ್ನಾ ಮತ್ತು ರಾಜ್ಯದಲ್ಲಿ ಬರ ಘೋಷಣೆ ಮಾಡುವ ಬಗ್ಗೆ ದೊಡ್ಡ ಸುಳಿವು ಕೊಟ್ಟಿದೆ. ಡಿ.ಕೆ. ಶಿವಕುಮಾರ್ ಅವರ ಈ ಮಹತ್ವದ ಹೇಳಿಕೆ ಹಿಂದಿನ ಅಸಲಿ ಲೆಕ್ಕಾಚಾರ ಏನು? ರೈತರಿಗೆ ಎಷ್ಟು ಸಾಲ ಮನ್ನಾ ಆಗಬಹುದು? ಬನ್ನಿ ನೋಡೋಣ. ಗೆಳೆಯರೆ, ಕೃಷಿ ಸಾಲ ಮನ್ನಾ ಮಾಡುವ ಬಗ್ಗೆ ಸರ್ಕಾರ ಗಂಭೀರ ಪರಿಶೀಲನೆ ನಡೆಸುತ್ತಿದೆ. ನಾವು ಇತಿಹಾಸದ ಪುಟಗಳನ್ನು ಒಮ್ಮೆ ತೆಗೆದು ನೋಡಿದಾಗ 2008ರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಬೃಹತ್ ಸಾಲ ಮನ್ನಾ ಮಾಡಿತ್ತು. 2017ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ತಲಾ 50,000 ರೂಪಾಯಿ ಮತ್ತು 2018ರಲ್ಲಿ ಸಮ್ಮಿಶ್ರ ಸರ್ಕಾರ 1ರಿಂದ 2 ಲಕ್ಷದವರೆಗೆ ಸಾಲ ಮನ್ನಾ ಮಾಡಿತ್ತು. ಇದೇ ಹಳೆಯ ಅಂಕಿ ಅಂಶಗಳನ್ನು ಆಧರಿಸಿ ನೋಡಿದ್ರೆ ಈ ಬಾರಿಯೂ ರೈತರ ಕನಿಷ್ಠ 50,000ದಿಂದ 1 ಲಕ್ಷವರೆಗಿನ ಕೃಷಿ ಸಾಲ ಮನ್ನಾ ಆಗುವ ಸಾಧ್ಯತೆ ದಟ್ಟವಾಗಿದೆ. ಆದರೆ ಕೇವಲ ಮೇಲ್ನೋಟಕ್ಕೆ ಮಳೆ ಇಲ್ಲ ಅಂದ ತಕ್ಷಣ ಬರ ಘೋಷಣೆ ಆಗುವುದಿಲ್ಲ. ಇದರ ಹಿಂದೆ ಸರ್ಕಾರದ ಒಂದು ಕಟ್ಟುನಿಟ್ಟಾದ ವ್ಯವಸ್ಥೆ ಇದೆ. ಒಂದು ತಾಲೂಕನ್ನು ಬರಪೀಡಿತ ಅಂತ ಘೋಷಿಸಲು 4 ಪ್ರಮುಖ ಮಾನದಂಡಗಳಲ್ಲಿ ಕನಿಷ್ಠ 3 ಪೂರೈಸಲೇಬೇಕು. ಸಾಮಾನ್ಯಕ್ಕಿಂತ ಶೇಕಡಾ 60% ಕಡಿಮೆ ಮಳೆಯಾಗಿರಬೇಕು ಅಥವಾ ಸತತ 3 ವಾರ ಮಳೆ ಬಾರದಿರುವುದು. ಶೇಕಡಾ 75% ಕಡಿಮೆ ಬಿತ್ತನೆ ಮತ್ತು ಮಣ್ಣಿನ ತೇವಾಂಶ ಕೊರತೆ. ಜಲಾಶಯ ಮತ್ತು ಅಂತರ್ಜಲ ಮಟ್ಟದ ಕುಸಿತ. ಉಪಗ್ರಹದ ಮೂಲಕ ಬೆಳೆಗಳ ಆರೋಗ್ಯ ಮತ್ತು ದುರ್ಬಲತೆಯ ಪರಿಶೀಲನೆ. ಈಗಿನ ಆಘಾತಕಾರಿ ಏನು ಅಂದ್ರೆ ರಾಜ್ಯದ ಒಟ್ಟು 239 ತಾಲೂಕುಗಳಲ್ಲಿ ಬರೋಬ್ಬರಿ 121 ತಾಲೂಕುಗಳು ಮಳೆ ಕೊರತೆ ಎದುರಿಸುತ್ತಿವೆ. ಅದರಲ್ಲಿ 11 ತಾಲೂಕುಗಳ ಪರಿಸ್ಥಿತಿ ತೀರಾ ಗಂಭೀರವಾಗಿದೆ. ಒಂದು ವೇಳೆ ಸರ್ಕಾರ ಬರ ಘೋಷಣೆ ಮಾಡಿದರೆ 2020ರ ಲೆಕ್ಕಾಚಾರದಂತೆ ಮಳೆ ಆಶ್ರಿತ ಜಮೀನಿಗೆ ಪ್ರತಿ ಹೆಕ್ಟರ್ಗೆ 8,500 ರೂಪಾಯಿ, ನೀರಾವರಿಗೆ 17,000 ರೂಪಾಯಿ ಹಾಗೂ ತೋಟಗಾರಿಕೆ ಬೆಳೆಗಳಿಗೆ ಗರಿಷ್ಠ 27,500 ರೂಪಾಯಿ ವರೆಗೆ ಪರಿಹಾರ ಸಿಗುವ ಸಾಧ್ಯತೆ ಇದೆ. ಇದು ಕೇವಲ ಕೃಷಿ ಸಾಲಕ್ಕೆ ಮಾತ್ರ ಅನ್ವಯಿಸುತ್ತೆ. ಮತ್ತೆ ಉದ್ದೇಶಪೂರ್ವಕವಾಗಿ ಸಾಲ ಕಟ್ಟದವರಿಗೆ ಇದು ಸಿಗುವುದಿಲ್ಲ. ಹೀಗಾಗಿ ಬೆಳೆ ಹಾನಿಯ ಫೋಟೋ ಮತ್ತು ವಿಡಿಯೋಗಳನ್ನು ತೆಗೆದಿಟ್ಟುಕೊಳ್ಳಿ. ಇದರ ಜೊತೆಗೆ ಆಧಾರ್ ಕಾರ್ಡ್, ಪಹಣಿ, ಬ್ಯಾಂಕ್ ಪಾಸ್ಬುಕ್, ಅಕೌಂಟ್ ಸ್ಟೇಟ್ಮೆಂಟ್, ಫ್ರೂಟ್ಸ್ ಐಡಿ, ವೋಟರ್ ಐಡಿ ಹಾಗೂ ರೇಷನ್ ಕಾರ್ಡ್ಗಳನ್ನು ಕಡ್ಡಾಯವಾಗಿ ರೆಡಿ ಇಟ್ಟುಕೊಳ್ಳಿ. ಇದೆಲ್ಲದರ ಮಧ್ಯೆ ಹಣ ಮಾಡಿಕೊಳ್ಳಲು ಬರುವ ಮಧ್ಯವರ್ತಿಗಳ ಮಾತುಗಳನ್ನು ಕೇಳಿ ಮೋಸ ಹೋಗಬೇಡಿ. ಏನೇ ಇದ್ದರೂ ನೇರವಾಗಿ ಬ್ಯಾಂಕಿಗೆ ಭೇಟಿ ನೀಡಿ ಖಚಿತಪಡಿಸಿಕೊಳ್ಳಿ. ಈ ಆರ್ಥಿಕ ಸಂಕಷ್ಟ ಮತ್ತು ರೈತರ ಸಮಸ್ಯೆಯನ್ನು ಸರ್ಕಾರ ಹೇಗೆ ನಿಭಾಯಿಸಿಕೊಳ್ಳುತ್ತೆ ಅನ್ನೋದನ್ನ ನಾವಿಲ್ಲಿ ಕಾದು ನೋಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.